ನೀವ್ ಯಾವತ್ತಾದ್ರೂ ಒಂದು ದೊಡ್ಡ ಪರ್ವತದ ತುದಿಗೆ ತಲುಪಿದ್ದೀರಾ? ನೀವ್ ಯಾವತ್ತಾದ್ರೂ ತಲುಪಿದ್ರೆ ಅಥವಾ ಯಾವ್ದಾದ್ರೂ ದೊಡ್ಡ ಪರ್ವತದ ಮೇಲೆ ಹೋದ್ರೆ ಆಗ ಗಮನ ಇಟ್ಟು ನೋಡಿ. ನೀವು ಮೇಲ್ ಹೋಗ್ತಿದ್ದ ಹಾಗೆ ಆಗ ಇದ್ದಕ್ಕಿದ್ದ ಹಾಗೆ ಎಲ್ಲಕ್ಕಿಂತ ಮೊದಲು ಕಾಡು ಕಾಣೆ ಆಗ್ತಾ ಹೋಗತ್ತೆ. ಅದಾದ ಮೇಲೆ ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಎಲ್ಲ ವಿರಳವಾಗ್ತಾ ಹೋಗತ್ತೆ. ಕೊನೆಗೆ ಪರ್ವತದ ತುದಿಲಿ ಉಳ್ಕೊಳ್ಳೋದು ಕೇವಲ ಶಾಂತಿ, ಏಕಾಂತ. ಇನ್ನು ಮನುಷ್ಯರ ವಿಷಯದಲ್ಲೂ ಹೀಗೆ ಆಗತ್ತೆ. ಮನುಷ್ಯ ಯಾವಾಗ ಆತ್ಮದ ವಿಕಾಸದ ಕಡೆ ಹೋಗ್ತಾನೋ, ತನ್ನ ಜೀವನದ ಪರ್ವತದ ತುದಿನ ಮುಟ್ಬೇಕು ಅಂತ ಬಯಸ್ತಾನೋ, ಅವನಿಗೆ ಏಕಾಂತದ ಅವಶ್ಯಕತೆ ಇರುತ್ತೆ. ಆಗವನು ತನ್ನ ಸುಖ, ಸಂಪತ್ತು, ಅನುಕೂಲಗಳು, ಸಂತೋಷ, ತನ್ನ ಸೌಂದರ್ಯ ಎಲ್ಲವನ್ನೂ ತ್ಯಾಗ ಮಾಡಬೇಕಾಗತ್ತೆ. ನೋಡಿ, ಜೀವನದ ಉತ್ತುಂಗಕ್ಕೆ ತಲುಪೋದು ಯಾವತ್ತಿಗೂ ಸುಲಭ ಅಲ್ಲ. ತುಂಬಾ ಕಠಿಣವಾದ ಹಾದಿ ಇದು. ನೀವೇನಾದ್ರೂ ಅಲ್ಲಿಗೆ ತಲುಪಬೇಕು ಅನ್ನೋ ಗುರಿ ಇದ್ರೆ ಆಗ ನೀವು ತ್ಯಾಗ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ತ್ಯಾಗ ಏನು ಅನ್ನೋದನ್ನ ತಿಳ್ಕೋಬೇಕಾಗತ್ತೆ. ಯಾಕೆ ಅಂದ್ರೆ ತ್ಯಾಗದಿಂದಾನೇ ಮನಸ್ಸಿಗೆ ಶಾಂತಿ ಸಿಗೋದು. ಹಾಗೆ ಈ ಶಾಂತಿಯಿಂದಾನೇ ಮನಸ್ಸಲ್ಲಿ ಉದ್ಭವವಾಗೋದು ಪ್ರೀತಿ. ಹಾಗೆ ಈ ಪ್ರೀತಿನೇ ತಾನೆ ಜೀವನದ ಅಂತಿಮ ಗುರಿ.